ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ, ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದರೆ ಪುಟ್ಟನಾಯಕ್. ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಬರೆದಿದ್ದೇನೆ. ಇವತ್ತು ಅಂದರೆ ದಿನಾಂಕ 6 ಸೆಪ್ಟೆಂಬರ್ 2024 ಶುಕ್ರವಾರ. ಇವತ್ತಿನ ಶುಭೋದಯ ಮತ್ತೆ ಎಂದಿನಂತೆ ವಿಶೇಷ ಹಾಗೂ ವಿಭಿನ್ನವಾಗಿದೆ. ಮತ್ತೆ ಇವತ್ತು ಸ್ವಲ್ಪ ವಿಭಿನ್ನವಾಗಿದೆ ಅಂತ ನಾನು ಹೇಳ್ತೇನೆ. ಹೇಗೆ ಅಂತೀರಾ? ಇವತ್ತು ನನಗೊಬ್ಬ ಅಸಹಾಯಕ ಹುಡುಗಿ ಕೇಳಿದ ಪ್ರಶ್ನೆ ಏನಪ್ಪಾ ಅಂದರೆ, ತಾಯಿಗೂ ಮತ್ತು ಮಲತಾಯಿಗೂ ಇರುವ ವ್ಯತ್ಯಾಸವೇನು ಅಂತ. ಸಾಮಾನ್ಯವಾಗಿ ತುಂಬ ಜನ ಗೊತ್ತಿರೋದು ತಾಯಿ ಮತ್ತು ಮಲತಾಯಿಯ ವ್ಯತ್ಯಾಸ. ಆದರೆ ನಾನು ಈಗ ಹೇಳಲು ಹೊರಟಿರುವ ವಿಷಯ ಏನಪ್ಪಾ ಅಂದರೆ, ಕೆಲವು ತಾಯಿಯರು ಮಲತಾಯಿಯರ ಹಾಗೆ ಇರ್ತಾರೆ. ಅದೇನಂತೀರಾ? ಈಗ ನಮಗೆ ತಿಳಿದಿರುವ ಹಾಗೆ ಮಲತಾಯಿ ನಮ್ಮ ಮುಖದಲ್ಲಿರುವ ಅಥವಾ ನಮ್ಮ ಮುಖದಲ್ಲಿ ಮೂಡುವ ನಗುವನ್ನು ಮಾತ್ರ ಗುರುತಿಸಬಲ್ಲಳು. ಆದರೆ ಪ್ರೀತಿಯಿಂದ ನಮ್ಮ ಸಮಸ್ಯೆಯನ್ನು ಅವಳು ಕೇಳುವಷ್ಟು ತಾಳ್ಮೆಯಲ್ಲಿ ಇರಲ್ಲ ಅಥವಾ ಕೇಳೋದಕ್ಕೆ ಹೋಗೋದು ಇಲ್ಲ. ಆದರೆ ಅದೇ ನಮ್ಮ ಹೆತ್ತ ತಾಯಿಯಾದರೆ ನಮ್ಮ ನಗುಮುಖವನ್ನು ಗುರುತಿಸುವುದರ ಜೊತೆಗೆ ನಮ್ಮ ಮನದಾಳದಲ್ಲಿರುವ ನೋವು ಮತ್ತು ದುಃಖವನ್ನು ಗುರುತಿಸಬಲ್ಲ ಸಾಮರ್ಥ್ಯವನ್ನು ಹೊಂದಿರ್ತಾಳೆ. ಮತ್ತೆ ನಮಗೇನು ಬೇಕು ಏನು ಬೇಡ ಅನ್ನೋದನ್ನು ಅವಳು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾಳೆ. ಆದರೆ ಇತ್ತೀಚಿನ ಕಾಲದಲ್ಲಿ ಅಂದರೆ ಇತ್ತೀಚಿನ ದಿನಗಳಲ್ಲಿ 100ಕ್ಕೆ 70ರಿಂದ 80ರಷ್ಟು ಮಹಿಳೆಯರು ತಾಯಿಯಾಗಿದ್ದರೆ, ಇನ್ನು 30ರಿಂದ ಅಂದರೆ 20ರಿಂದ 30ರಷ್ಟು ಮಹಿಳೆಯರು ತಾಯಿ ಆಗಿದ್ದರೂ ಮಲತಾಯಿಯ ಥರ ಅವರು ಧೋರಣೆ ಮಾಡ್ತಾರೆ. ಅದು ಹೇಗೆ ಸಾಧ್ಯ ಅಂತೀರಾ? ತಾಯಿ ಆದವಳು ತನ್ನ ಮಕ್ಕಳು ಚೆನ್ನಾಗಿರಲಿ ಅಂತೇಳಿ ಅವಳು ಎದೆಹಾಲನ್ನು ಕುಡಿಸ್ತಾಳೆ. ಹಾಗೆ ದೊಡ್ಡವರಾದಾಗ ಅವರು ತಿನ್ನಲಿ, ಚೆನ್ನಾಗಿರಲಿ, ಆರೋಗ್ಯವಾಗಿರಲಿ ಅಂತೇಳಿ ಇಷ್ಟಪಟ್ಟು ಖುಷಿಯಿಂದ ಸಂತೋಷವಾಗಿ ಅಡಿಗೆ ಮಾಡಿ ಬಡಿಸ್ತಾಳೆ. ಅದು ನಿಜವಾದ ತಾಯಿಯ ಗುಣ. ಆದರೆ ಇನ್ನು 20ರಿಂದ 30ರಷ್ಟು ಇರುವಂತಹ ಮಹಿಳೆಯರು ಇವರೇನಂದ್ರೆ ತಮ್ಮ ಸೌಂದರ್ಯಕ್ಕೋಸ್ಕರ ತಮ್ಮ ಎದೆ ಹಾಲನ್ನು ಮಕ್ಕಳಿಗೆ ಉಣಿಸಲ್ಲ. ಇದು ಮೊದಲನೆಯ ಸಮಸ್ಯೆ. ಅವರು ಮಲತಾಯಿ ಹಾಗೆ ಧೋರಣೆ ಮಾಡೋದು. ಇನ್ನೊಂದೇನಪ್ಪಾ ಅಂದ್ರೆ, ಅವರು ಅವರ ಪ್ರಪಂಚದಲ್ಲಿ ಮತ್ತು ಅವರ ಜೀವನದ ಬಗ್ಗೆ, ಸ್ವಂತ ಜೀವನದ ಬಗ್ಗೆ ಯೋಚನೆ ಮಾಡ್ತಾರೆ ಹೊರತು ನನಗೂ ಮಕ್ಕಳಿದ್ದಾರೆ ಅಡಿಗೆ ಮಾಡಾಕ್ಬೇಕು ಅಂತ ಹಾಕಲ್ಲ. ಅವ್ರು ಅಡಿಗೆ ಮಾಡೋದು ಯಾವ ರೀತಿ ಇರ್ತಾರೆ ಅಂದ್ರೆ, ಅಯ್ಯೋ ನಾನೀಗ ಅಡಿಗೆ ಮಾಡಬೇಕಲ್ಲ, ಟೈಮ್ ಆಯ್ತಲ್ಲ, ಮಾಡಿಲ್ಲ ಅಂದ್ರೆ ಮಕ್ಕಳು ಅಳ್ತಾವೆ, ಈ ದರಿದ್ರದವು ಹೆಂಗೆ, ಇವರಿಗೆ ಮಾಡಿ ಹಾಕ್ಲೇಬೇಕಲ್ಲ ಅನ್ನುವ ಮನಸ್ತಾಪದಿಂದ ಅಥವಾ ಕೋಪದಿಂದ ಅಡಿಗೆ ಮಾಡಿ ಬಡಿಸ್ತಾಳೆ. ಹಾಗೇನಾಗುತ್ತೆ, ಮಕ್ಕಳು ಖುಷಿಯಾಗಿ ಊಟ ಮಾಡಲ್ಲ, ಇವ್ರು ಮಾಡೋ ಅಡಿಗೆನೂ ಚೆನ್ನಾಗಿರಲ್ಲ. ಇಂತಹ ಮಹಿಳೆಯರನ್ನ ನೀವು ಕನಿಷ್ಠ ಪಕ್ಷ 20ರಿಂದ 30% ನೋಡ್ಬೋದು. ಇವರೆಲ್ಲರೂ ಏನು ಅಂದರೆ, ಗಂಡನ ದುಡಿಮೆಯಲ್ಲಿ ಅಥವಾ ಅವರು ಏನಾದರೂ ದುಡಿಮೆ ಮಾಡ್ತಾ ಇದ್ರೆ ಹೋಟ್ಲಿಂದ ತಂದು ಬೇಕು ಬೇಡದ ಹಾಗೆ ಮಕ್ಕಳಿಗೆ ಏನು ಅನಾವಶ್ಯಕ ಇರ್ತದೆ ಅದನ್ನೆಲ್ಲ ತಿನ್ನಿಸ್ತಾರೆ. ಆದರೆ ಪ್ರೀತಿಯಿಂದ ಅಡುಗೆ ಮಾಡಿ ಹಾಕೋದಿಲ್ಲ. ಈಗ ಗೊತ್ತಾಯ್ತಲ್ವ? ತಾಯಿನೇ ಮಲತಾಯಿ ಆದಾಗ ಮಕ್ಕಳು ಅನಾರೋಗ್ಯದಿಂದ ಬೆಳೀತಾರೆ ಮತ್ತು ಅವರ ಭವಿಷ್ಯನೂ ಚೆನ್ನಾಗಿರಲ್ಲ, ಅವರು ಖುಷಿಯಾಗಿರಲ್ಲ. ಆ ಮಲತಾಯಿ ಹಾಗೆ ನೋಡ್ಕೊಳ್ಳುವ ಮಕ್ಕಳನ್ನ ಇರ್ತಾಳಲ್ಲ, ಆ ತಾಯಿನೂ ಖುಷಿಯಾಗಿ ಇರಕ್ಕೆ ಸಾಧ್ಯನೇ ಇಲ್ಲ. ಇವರು ಬರೇ ಹೊರತೋರಿಕೆಗೆ ಮಾತ್ರ ತಾಯಿಯಾಗಿ ಕಾಣಿಸ್ತಾರಷ್ಟೇ. ಏನಂತೀರಾ? ಇಂಥ ಕೆಲವೊಂದು ಸನ್ನಿವೇಶ ನೀವೇನಾದರೂ ನೋಡಿದ್ದಲ್ಲಿ ಅಥವಾ ಕೇಳಿದ್ದಲ್ಲಿ ಕಮೆಂಟ್ಸ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಹಂಚಿಕೊಡಿ. ಧನ್ಯವಾದಗಳು.